ನಮಸ್ತೆ ಎಲ್ಲರಿಗೂ. ಇನ್ನೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಾನು ಜೀನಾ ಮಾರ್ಟಿಸ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಅಡಿಕೆ ತೋಟಕ್ಕೆ ಎಣ್ಣೆ ಹೇಗೆ ಬಿಡ್ತಾರೆ ಇವಾಗ ಅಂತ ತೋರಿಸ್ತಾ ಇದ್ದೇನೆ. ಇವಾಗ ಮಳೆಗಾಲ ಶುರುವಾದ ಕೂಡಲೇ ಅಡಿಕೆ ತೋಟದವರಿಗೆಲ್ಲ ತುಂಬ ಟೆನ್ಷನ್. ಯಾಕಂದರೆ ಇವಾಗ ಅಡಿಕೆ ಜಸ್ಟ್ ಸ್ಟಾರ್ಟ್ ಆಗುವ ಸಮಯ. ಅದು ಇವಾಗ ಚಿಕ್ಕ ಚಿಕ್ಕ ಇರುವಾಗಲೇ ಜೋರು ಮಳೆ ಬಂದರೆ ಎಲ್ಲ ಕೆಳಗಡೆ ಉದುರು ಬೀಳ್ತವೆ ಮತ್ತು ಇಡೀ ತೋಟವೇ ಖಾಲಿ ಆಗ್ತದೆ. ಸೊ ಅದಕ್ಕೆ ಒಂದು ಬೆಸ್ಟ್ ಉಪಾಯ ಅಂದರೆ ಇವಾಗ ಮೈಲ್ ಸುತ್ತು ಸುಣ್ಣ ಮತ್ತು ಅದಕ್ಕೆ ಅಂಟಿಕೊಳ್ಳೋ ಒಂದು ಅಂಟು ಪದಾರ್ಥ ಹಾಕಿ ಅದಕ್ಕೆ ಸರಿಯಾಗಿ ಎಣ್ಣೆ ಬಿಡಬೇಕು. ಎಣ್ಣೆ ಥರ ಮಾಡಿ ಲಿಕ್ವಿಡ್ ಮಾಡಿ. ಸೊ ಅದನ್ನು ಇವತ್ತು ಹೇಗೆ ಬಿಡ್ತಾರೆ ಈ ತೋಟಕ್ಕೆ ಅಂತ ನಾನೊಂದು ಚಿಕ್ಕ ವಿಡಿಯೋ ಮಾಡಿದ್ದೇನೆ ನೋಡಿ. ಇದು ದೊಡ್ಡ ಡ್ರಮ್ ಇದೆ. ಎಷ್ಟು ನೀರು ಬೇಕು, ಎಷ್ಟು ಮೈಲ್ ಸುತ್ತು ಎಷ್ಟು ಸುಣ್ಣ ಹಾಕಬೇಕು ಅಂತ ಅವರಿಗೆ ಗೊತ್ತುಂಟು. ನಾನು ಅದು ಕಲ್ಲಡಿಸುವಾಗ ಅವರು ಮಿಕ್ಸ್ ಮಾಡುವಾಗ ನಾನು ಬರುವಾಗ ಲೇಟ್ ಆಯಿತು. ಸೊ ಅವರು ಆಲ್ರೆಡಿ ಅದನ್ನು ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಅದರಲ್ಲಿ ಇವಾಗ ನೀರೆಲ್ಲ ಹಾಕಿ ಫುಲ್ಲು ಇದಾಕಿ ಪಂಪಿನಿಂದ ಇವಾಗ ಬಿಡೋದು. ಮೊದಲೆಲ್ಲ ನಾವು ಗಾಳಿ ಹಾಕಿ ಬಿಡ್ತಿದ್ದೆವು. ಮತ್ತು ಒಂದೊಂದು ಅಡಿಕೆ ಮರಕ್ಕೆ ಹೋಗಿ ಒಂದು 2-3 ಅಡಿಕೆ ತೋಟಕ್ಕೆ ಮಾತ್ರ ಬಿಡಲಿಕ್ಕೆ ಆಗ್ತಿತ್ತು. ಮತ್ತು ಇದು ಏಣಿಯೆಲ್ಲ ಇಟ್ಟು ಬಿಡ್ತಿದ್ದೆವು. ಇವಾಗ ಹಾಗಲ್ಲ. ಅವರ ಹತ್ರ ಮಿಷಿನ್ ಇದೆ ಚಿಕ್ಕದು, ಮರ ಏರುವುದು. ಆ ಮರ ಏರುವ ಮಿಷಿನಲ್ಲಿ ಪೈಪ್ ತಗೊಂಡೋಗಿ ಅವರು ಒಂದು ಮರಕ್ಕೆ ಹತ್ತಿ ಎಲ್ಲ ಸುತ್ತ ಇದ್ದ ತುಂಬ ಮರಗಳಿಗೆ ಅವರು ಒಂದೇ ಸಲ ಬಿಡ್ತಾರೆ. ಈಸಿ ಇಲ್ಲ, ತುಂಬ ಕಷ್ಟ ಇದೆ. ಅದು ಮುಖಕ್ಕೆಲ್ಲ ಸರಿಯಾಗಿ ಬಟ್ಟೆ ಎಲ್ಲ ಕಟ್ಟಬೇಕು, ಇಲ್ಲಾಂದರೆ ಕಣ್ಣಿಗೆಲ್ಲ ಬಿದ್ದರೆ ತುಂಬ ಡೇಂಜರ್ ಕೂಡ. ಸೊ ಅವರು ಇದು ರಿಸ್ಕು ಕೂಡ ಇದೆ ತುಂಬ. ಯಾಕಂದರೆ ಎಲ್ಲ ಮರಗಳಿಗೆ ಅದು ಹತ್ತಿ ಬಿಡಬೇಕಲ್ಲ, ಮತ್ತು ಅದು ಕರೆಕ್ಟ್ ತಾಗಬೇಕು, ಇಲ್ಲಾಂದರೆ ಅದು ಬಿಟ್ಟದ್ದು ಕೂಡ ವೇಸ್ಟು. ಹಾಗೆಯೇ ಮಳೆ ಕೂಡ ನಿಲ್ಲಬೇಕು ಒಂದು 2-3 ಗಂಟೆ. ಆಗಿದ್ದರೆ ಮಾತ್ರ ಅದು ಅಡಿಕೆಗಳು ಉದುರುವುದು ಸ್ಟಾಪ್ ಆಗ್ತದೆ. ಮತ್ತು ಇನ್ನೊಂದು ಸಲ ಕೂಡ ಬಿಡಬೇಕು, 1 ತಿಂಗಳಾದಮೇಲೆ ಪುನಃ ಒಮ್ಮೆ ಬಿಡಬೇಕು. ಈ ಥರ ನೋಡಿ ಅವರು ಹತ್ತುತ್ತಾರೆ. ಮತ್ತು ಹತ್ತಿರ ಇದ್ದ ಎಲ್ಲ ಮರಗಳಿಗೆ ಒಂದೇ ಸಲ ಬಿಟ್ಟು ಮತ್ತೆ ಕೆಳಗಡೆ ಬರ್ತಾರೆ. ಮತ್ತು ಇನ್ನೊಂದು ಮರಕ್ಕೆ ಹತ್ತಿ ಅಲ್ಲಿ ಇದ್ದ ಮರಗಳಿಗೆ ಬಿಡ್ತಾರೆ ನೋಡಿ. ಈ ಥರ ನಮ್ಮಾಚೆ ಎಣ್ಣೆ ಈ ಥರ ಬಿಡುವುದು. ಸೊ ನೀವು ಕೂಡ ನೋಡಿದ್ದೀರಾ ಇಲ್ಲ ಗೊತ್ತಿಲ್ಲ. ನಿಮ್ಮಾಚೆ ಎಲ್ಲ ಅಡಿಕೆ ಮರ ಇದ್ದರೆ ನಿಮಗೆ ಕೂಡ ಗೊತ್ತಿರ್ಬೋದು. ಗೊತ್ತಿಲ್ಲದಿದ್ದರೆ ನೋಡಿ, ಈ ಥರ ಒಂದು ಮಳೆಗಾಲದಲ್ಲಿ 2 ಸಲ ಎಣ್ಣೆ ಬಿಡುವ ಕೆಲಸ ಇದೆ. ಇಲ್ಲ ಅಂದರೆ ಅಡಿಕೆ ತೋಟ ಮಾಡುವುದು ವೇಸ್ಟ್ ಆಗುತ್ತೆ. ನಮಗೆಲ್ಲ ಇದು ಮಾಡಿ ಮಾಡಿ ಗೊತ್ತಿದೆ, ಸಾಕಾಗ್ತದೆ ಮಾಡಿ ಕೂಡ. ಅದಕ್ಕಾಗಿ ನಾನು ನಮ್ಮ ತೋಟದಲ್ಲಿ ಅಡಿಕೆ ಮರಗಳನ್ನು ಇಡಲಿಲ್ಲ, ಯಾಕಂದರೆ ಅದರದ್ದು ಕೆಲಸ ತುಂಬ ಇದೆ ಅಂತ. ಇದು ನನ್ನ ತಾಯಿ ಮನೆಯದ್ದು ತೋಟ ಮುಂಚೆ. ಇವಾಗ ಅವರು ಬೇರೆಯವರಿಗೆ ಕೊಟ್ಟಿದ್ದಾರೆ. ನೋಡಿ ಹೇಗೆ ಬಿಡ್ತಾರೆ ಅಂತ. ನಾನು ಭಾವಿಸ್ತೇನೆ ನಿಮಗೆಲ್ಲ ನನ್ನ ವಿಡಿಯೋ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ. ಯಾರಿಗಾದರೂ ಹೊಸತಾಗಿ ನೋಡುವವರು, ಅಡಿಕೆ ತೋಟ ಮಾಡುವವರಿಗೆ ಲೈಕ್ ಆದರೆ ಒಂದು ಲೈಕ್ ಕೊಡಿ, ನನಗೆ ಒಂದು ಕಮೆಂಟ್ ಕೊಡಿ. ಮತ್ತು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾದರೆ ನನ್ನ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದವರಿಗೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ನೋಡಿ ಅವರು ಹೇಗೆ ಕೆಳಗಡೆ ಬರ್ತಾರೆ ನೋಡಿ. ಮೊದಲೆಲ್ಲ ಈ ಥರ ಇರಲಿಲ್ಲ ಮಿಷಿನ್. ಅವರು ಇದು ಹಗ್ಗ ಕಾಲಿಗೆ ಹಾಕಿ ಹೇಗೋ ಹೋಗ್ತಿದ್ರು. ತುಂಬ ಡೇಂಜರ್ ಇತ್ತು ಅದು ಕೂಡ. ಇದು ಸ್ವಲ್ಪ ಓಕೆ ಅಂತ ಭಾವಿಸ್ತೇನೆ ನಾನು. ಬಟ್ ಏನೂ ಆಗಲಿ, ಕೆಲಸ ಮಾಡುವವರಿಗೆ ತುಂಬ ಕಷ್ಟನೇ ಎಲ್ಲ ಕೆಲಸನೂ. ಈ ಥರ ಅವರು ಇವತ್ತಿನ ಎಣ್ಣೆ ಬಿಡುವ ಕೆಲಸವನ್ನು ಸ್ವಲ್ಪ ತೋರಿಸ್ತಾ ಇದ್ದೇನೆ ನಾನು. ಥ್ಯಾಂಕ್ ಯು ಎಲ್ಲರಿಗೂ.